ಮಂಡ್ಯ ಜಿಲ್ಲೆ ನಾಗಮಂಗಲಲ್ಲಿ ಗಲಭೆ ಏನಾಗಿತ್ತು, ಅಲ್ಲಿ ಅಂಗಡಿಗಳೆಲ್ಲ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿತ್ತು. ಇದರಿಂದ ಹಲವರ ಬದುಕು ಬೀದಿಗೆ ಬಂದಿದೆ. ಸದ್ಯವರೆಗೆ ಸರ್ಕಾರ ಪರಿಹಾರ ನೀಡೋಕೆ ಮುಂದಾಗಿದೆ. ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಗಲಭೆಯಿಂದ ನಷ್ಟವಾಗಿರುವಂಥ ಆಸ್ತಿ ಮೌಲ್ಯವನ್ನ ಅಂದಾಜಿಸಿದೆ. ಸೊ ಈ ಕುರಿತ ಒಂದು ರಿಪೋರ್ಟ್ ಇದೆ, ನೋಡ್ಬಿಡಿ. ಕಿಡಿಗೇಡಿಗಳ ಅಟ್ಟಹಾಸಕ್ಕೆ ನಲುಗಿದ ನಾಗಮಂಗಲ, ಬೀದಿ ಪಾಲಾದ ಬದುಕು. ಒಟ್ಟು 2.66 ಕೋಟಿ ನಷ್ಟದ ಮೌಲ್ಯಮಾಪನ ಮಾಡಿ ವರದಿ ಸಿದ್ಧಪಡಿಸಿದ ಜಿಲ್ಲಾಡಳಿತ. ಮಂಡ್ಯ ಜಿಲ್ಲೆ ನಾಗಮಂಗಲದ ಗಲಭೆಯಲ್ಲಿ ಕಿಡಿಗೇಡಿಗಳು ಹಚ್ಚಿದ ಬೆಂಕಿಯಿಂದ ಇಡೀ ಪಟ್ಟಣದಲ್ಲಿ ಅಶಾಂತಿ ಉಂಟಾದ್ರೆ ಇದರಿಂದ ಹಲವು ಜನರ ಬದುಕು ಬೀದಿಗೆ ಬಂದಿದೆ. ತಮ್ಮ ಬದುಕು ರೂಪಿಸಿಕೊಳ್ಳಲು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿಕೊಂಡು ತಮಗಿಷ್ಟದ ವ್ಯಾಪಾರವನ್ನ ಈ ಜನರು ಮಾಡ್ತಾ ಇದ್ರು. ಇದೀಗ ಕೋಮು ದಳ್ಳೂರಿಗೆ ಗಲಭೆಕೋರರು ಹಚ್ಚಿದ ಬೆಂಕಿಯಿಂದ ಇಲ್ಲಿನ ಹಲವು ವ್ಯಾಪಾರಿಗಳ ಕನಸು ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿದೆ. ಇದರಿಂದ ಈ ವ್ಯಾಪಾರವನ್ನೇ ನಂಬಿಕೊಂಡಿದ್ದ ಜನರ ಬದುಕು ಬೀದಿಗೆ ಬಂದಿದೆ. ಸದ್ಯ ಈ ಜನರಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ವೈಯಕ್ತಿಕವಾಗಿ ಅವರ ಅನುಕೂಲ ಅನುಸಾರವಾಗಿ ಪರಿಹಾರ ನೀಡಿದ್ದಾರೆ. ಇದೀಗ ಸರ್ಕಾರವು ಹಾನಿಗೊಳಗಾದ ಕಟ್ಟಡ ಮಾಲೀಕರು ಹಾಗೂ ವ್ಯಾಪಾರಸ್ಥರಿಗೆ ಪರಿಹಾರ ನೀಡೋಕೆ ಮುಂದಾಗಿದೆ. ಈ ಸಂಬಂಧ ಮಂಡ್ಯ ಜಿಲ್ಲಾಡಳಿತ ಸರ್ವೆ ನಡೆಸಿ ಹಾನಿಯಾದ ಕಟ್ಟಡ ಹಾಗೂ ವಸ್ತುಗಳಿಗೆ ಮೌಲ್ಯವನ್ನ ನಿಗದಿಪಡಿಸಿದ್ದಾರೆ. ಈ ಸಂಬಂಧ ನಾಗಮಂಗಲ ತಹಶೀಲ್ದಾರ್ ನೇತೃತ್ವದಲ್ಲಿ ಪಿಡಬ್ಲ್ಯೂಡಿ ಸೇರಿದಂತೆ ಇತರೆ ಇಲಾಖೆಯ ಅಧಿಕಾರಿಗಳನ್ನ ಒಳಗೂಡಿ ಒಂದು ತಂಡ ರಚನೆ ಮಾಡಲಾಗಿತ್ತು. ಈ ತಂಡ ಎಸ್ಆರ್ ರೇಟ್ ಪ್ರಕಾರ ಹಾನಿಯ ಅಂದಾಜನ್ನ ಮಾಡಿದ್ದಾರೆ. ಎಸ್ಆರ್ ರೇಟ್ ಪ್ರಕಾರ ಗಲಭೆಯಿಂದ ಹಾನಿಗೆ ಒಳಗಾಗಿರುವ ಕಟ್ಟಡದ ಪ್ರಮಾಣ ಮೌಲ್ಯ 1.47 ಕೋಟಿ ರೂಪಾಯಿ ಹಾಗೂ ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಕರಕಲಾದ ಸರಕಿನ ಮೌಲ್ಯ 1.18 ಕೋಟಿ ಎಂದು ಅಂದಾಜಿಸಲಾಗಿದೆ. ಈ ವರದಿಯನ್ನ ಸರ್ಕಾರಕ್ಕೆ ನೀಡಿ ಸೂಕ್ತ ಪರಿಹಾರ ಕೊಡುವಂತೆ ಮಂಡ್ಯ ಡಿಸಿ ಡಾಕ್ಟರ್ ಕುಮಾರ ಪತ್ರ ಬರೆದಿದ್ದಾರೆ. ಸುಮಾರು 26 ಅಂಗಡಿಗಳಿಗೆ ಬೆಂಕಿ ಬಿದ್ದಿದ್ದು, ಈಗಾಗಲೇ ನಾವು ಅಧಿಕಾರಿಗಳ ತಂಡವನ್ನು ರಚನೆ ಮಾಡಿದ್ವಿ. ಪರಿಶೀಲನೆ ಮಾಡಿ ಯಾವ್ಯಾವ ರೀತಿ ಹಾನಿ ಆಗಿದೆ ಅನ್ನೋದನ್ನ ಪರಿಶೀಲನೆ ಮಾಡಿ ನಿನ್ನೆ ನಾನು ಸರ್ಕಾರಕ್ಕೆ ವರದಿಯನ್ನ ಕಳಿಸ್ಕೊಟ್ಟಿದ್ದೇನೆ. ನಾವು 2 ರೀತಿಯ ಮೌಲ್ಯಮಾಪನವನ್ನ ಮಾಡಿದ್ದೇವೆ. ಕಟ್ಟಡಕ್ಕೆ ಹಾನಿಯಾಗಿರ್ತಕ್ಕಂಥದ್ದು ಟೋಟಲ್ 26 ಕಟ್ಟಡಗಳಿಗೆ, ಕಟ್ಟಡಕ್ಕೆ ಹಾನಿಯಾಗಿರುವಂಥದ್ದು 1,47,00,000. ಕಟ್ಟಡದ ಒಳಗಿದ್ದ ಸಾಮಗ್ರಿಗಳಿಗೆ ನಾವು ಆಗಿರುವಂಥದ್ದು 1,18,00,000. ಹೀಗೆ ಒಟ್ಟು 2,66,00,000ಕ್ಕೆ ನಾವು ಈಗಾಗಲೇ ಅಂದಾಜನ್ನು ತಯಾರಿಸಿ. ನಾಗಮಂಗಲ ಗಲಭೆಯಿಂದ ಅಪಾರ ಪ್ರಮಾಣದ ಕಟ್ಟಡ ಹಾಗೂ ಸರಕುಗಳು ಹಾನಿಯಾಗಿವೆ. ಸರ್ಕಾರ ಈ ವರದಿಯನ್ನ ಆಧರಿಸಿ ಎಷ್ಟು ಪರಿಹಾರವನ್ನ ಘೋಷಣೆ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ರೋಹಿತ್, ಪಬ್ಲಿಕ್ ಟಿವಿ, ಮಂಡ್ಯ.